ಹಾಯ್ ಹಲೋ ವೆಲ್ಕಮ್ ಟು ಮಾಡ್ರನ್ ವರ್ಲ್ಡ್. ನಾವಿವತ್ತು ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಚಿರೋಟಿ ರವೆಯನ್ನು ತಗೋಬೇಕು. ಒಂದು ಕಪ್ ಆಗೋಷ್ಟು ಚಿರೋಟಿ ರವೆಯನ್ನು ಹಾಕೋಬೇಕು. ಅದೇ ಜಾರಿಗೆ 1-2 ಟೀ ಸ್ಪೂನ್ ಕಡಲೆ ಹಿಟ್ಟು, 1-2 ಟೀ ಸ್ಪೂನ್ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹಸಿಟ್ಟಾಗೋ ಥರ ಅದನ್ನು ಗ್ರೈಂಡ್ ಮಾಡಬೇಕು. ಈ ರುಬ್ಬಿದಂತಹ ಈ ಹಸಿಟ್ಟನ್ನು ಒಂದು ಬೌಲ್ಗೆ ಹಾಕೋಬೇಕು. ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಒಂದು ಬೌಲ್ಗೆ ಹಾಕಿದ ನಂತರ ಅದಕ್ಕೆ ಎಷ್ಟು ರವೆಯನ್ನು ತೊಗೊಂಡಿದ್ದೀರಿ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನು ತಗೊಂಡು ಸ್ವಲ್ಪ ಉಪ್ಪನ್ನು ಹಾಕಿ 1/4 ಕಪ್ಪಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡಬೇಕು. 10 ನಿಮಿಷ ನೆನೆಯೋ ಅಷ್ಟರಲ್ಲಿ ನಾವು ಈ ಕಡೆ ಆಲೂಗಡ್ಡೆ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ. 1-2 ಟೀ ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 1-2 ನಿಮಿಷ ಆಗಿ ಫ್ರೈ ಆದಮೇಲೆ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿರಬೇಕು. ಬೇಯಿಸಿದಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಈರುಳ್ಳಿ ಬೇಯ್ತಾ ಇದೆ. ಈಗ ಆಲೂಗೆಡ್ಡೆಯನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಹೀಗೆ ಸ್ಮ್ಯಾಶ್ ಮಾಡಿ ಇಟ್ಟಿರೋಂತಹ ಆಲೂಗೆಡ್ಡೆಯನ್ನು ಈ ಮಸಾಲೆಗೆ ಹಾಕಬೇಕು. ಈ ಮಸಾಲೆಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗೆಡ್ಡೆಗೆ ಈ ಈರುಳ್ಳಿ ಮಿಕ್ಸ್ಚರೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತದನಂತರ ನಾವು ರೆಡಿ ಮಾಡಿರೋ ಹಿಟ್ಟನ್ನು ಈಗ ನೋಡಿ ರವೆ ಎಲ್ಲ ಉಬ್ಬಿದೆ. ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿ ಒಂದು ಅರ್ಧ ಚಿಟಿಕೆ ಸೋಡವನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ಬರ್ತಾ ಇದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದನ್ನು ನಾವು ಈಗ ದೋಸೆ ಹಾಕೋಣ. ಒಂದು ಚಿಟಿಕೆಯಷ್ಟು ಸೋಡವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಈಗ ತವವನ್ನು ಇಟ್ಟು ಅದಕ್ಕೆ ಈರುಳ್ಳಿ ಮತ್ತು ಎಣ್ಣೆಯನ್ನು ಈರುಳ್ಳಿಯಲ್ಲಿ ಎಣ್ಣೆ ಹಚ್ಚಬೇಕು. ದೋಸೆ ಕಿತ್ತೋಗಲ್ಲ, ಚೆನ್ನಾಗಿ ಎದ್ದೇಳುತ್ತೆ. ಸ್ವಲ್ಪ ನೀರು ಚಿಮುಕ್ಸಿದ್ರೆ ಬೇಗ ದೋಸೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ತವಾ ಕಾಯ್ದಿರೋದ್ರಿಂದ ತುಂಬ ಸೀದೋಗಲ್ಲ, ದೋಸೆ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ಒಂದು ನೀರನ್ನು ಚಿಮ್ಕಿಸ್ಬೇಕು. ಈಗ ದೋಸೆಯನ್ನು ಹಾಕಿ ಹರಡ್ತಾಯಿದ್ದೀನಿ. ಈ ಥರ ಹಾಕಿದ್ಮೇಲೆ ಸ್ವಲ್ಪ ಕಾಯಬೇಕು. ಅದಕ್ಕೆ ದೋಸೆ ಚೆನ್ನಾಗಿ ಕೆಳಗಡೆ ರೋಸ್ಟ್ ಆಗಬೇಕು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ತುಪ್ಪ ಏನಾದರೂ ಕೂಡ ಹಾಕೋಬೋದು. ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಮಾಡಿರೋಂಥ ಆಲೂ ಪಲ್ಯವನ್ನು ಅದಕ್ಕೆ ಹಾಕಿ ರೋಲ್ ಮಾಡಿದ್ರೆ ಗರಿ ಆದಂತಹ ರವೆ ದೋಸೆ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಸೊ ನಾನು ಇನ್ನೂ ಒಂದು ಅದೇ ಥರ ದೋಸೆಯನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಎಣ್ಣೆಯನ್ನು ಹಾಕಿ ಸರೋಬೇಕು. ಆಮೇಲೆ ಮತ್ತು ಅದೇ ಥರ ದೋಸೆಯನ್ನು ಹಾಕಬೇಕು. ದೋಸೆ ಸ್ವಲ್ಪ ಬೇಯೋದಕ್ಕೆ 1-2 ನಿಮಿಷ ಬಿಡಬೇಕು. ಮೇಲ್ಗಡೆ ಎಲ್ಲ ಡ್ರೈ ಆಗಿ ಕೆಳಗಡೆ ಬ್ರೌನ್ ಕಲರ್ ಬರುತ್ತೆ. ಆಗ ಮೇಲೆ ತುಪ್ಪವನ್ನು ಹಾಕಿ ಅಥವಾ ಎಣ್ಣೆ ಏನಾದರೂ ಹಾಕೋಬೋದು. ಚೆನ್ನಾಗಿ ಬಿಟ್ಟು ನಾವು ಆಲೂಗಡ್ಡೆ ಪಲ್ಯ ಮಾಡಿರೋದನ್ನು ಇದಕ್ಕೆ ಹಾಕಿ ರೋಲ್ ಮಾಡಿದ್ರೆ ರವೆ ದೋಸೆ, ಇನ್ಸ್ಟೆಂಟ್ ರವೆ ದೋಸೆ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೀವು ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.